ಶಿವನು ಚಂದ್ರನನ್ನು ತಲೆಗೆ ಇಟ್ಟುಕೊಂಡ ಕತೆ. ಪ್ರಾಚೀನ ಕಾಲದಲ್ಲಿ ಚಂದ್ರದೇವ ಅತ್ಯಂತ ಸುಂದರನಾಗಿದ್ದ. ಆದರೆ ಚಂದ್ರನು ತನ್ನ 27 ಪತ್ನಿಗಳಲ್ಲಿ ದಕ್ಷ ಪ್ರಜಾಪತಿ ಪುತ್ರಿಯರು ರೋಹಿಣಿಗೆ ಹೆಚ್ಚು ಪ್ರೀತಿ ನೀಡುತ್ತಿದ್ದನು. ಇದರಿಂದ ಬೇಸರಗೊಂಡ ಬೇರೆ ಪತ್ನಿಯರು ತಂದೆಯಾದ ದಕ್ಷನಿಗೆ ದೂರು ನೀಡಿದರು. ದಕ್ಷನು ಚಂದ್ರನನ್ನು ಶಾಪವಿಟ್ಟು ಹೇಳಿದ, ನೀನು ದಿನದ ದಿನಕ್ಕೆ ಕ್ಷೀಣಿಸುತ್ತಾ ಅಳಿದು ಹೋಗುವೆ. ಇದರಿಂದ ಚಂದ್ರನು ಶ್ರೀ ಮಹಾದೇವನ ಶಿವನ ಬಳಿ ಶರಣಾಗುವನು. ಶಿವನು ಅಮರತ್ವದ ಆಶೀರ್ವಾದ ನೀಡಿ, ನೀನು ಅಮಾವಾಸ್ಯೆಗೆ ಅಳಿದು ಹೋಗಿ ಪುನಃ ಬೆಳೆಯುತ್ತಾ ಪೂರ್ಣಿಮೆಗೆ ಪ್ರಭಾವಿಯಾಗುವೆ ಎಂದು ವರ ನೀಡಿದರು. ಈ ರೀತಿಯಾಗಿ ಚಂದ್ರನ ಚಕ್ರಾಕಾರ ಹಂತಗಳು ಪ್ರಾರಂಭವಾಯಿತು. ತನ್ನ ಕೃಪೆಗೆ ಗುರುತುವಾಗಿ ಶಿವನು ಚಂದ್ರನನ್ನು ತನ್ನ ತಲೆಯ ಮೇಲೆ ಧರಿಸಿದರು. ಇದರಿಂದ ಚಂದ್ರನ ಶಕ್ತಿ ಮತ್ತು ಚಮತ್ಕಾರ ಸದಾಕಾಲ ಆಗಿರಬಹುದು. ಈ ಕಥೆ ಶಿವನ ಕೃಪೆ, ತಾಳ್ಮೆ ಮತ್ತು ದಯೆಗಾಗಿ ಪ್ರಸಿದ್ಧವಾಗಿದೆ. ಆದ್ದರಿಂದ ಶಿವನನ್ನು ಚಂದ್ರಮೌಳಿ ಎಂದು ಕರೆಯಲಾಗುತ್ತದೆ ಮತ್ತು ಶಿವನ ಮೂರ್ತಿಯಲ್ಲಿ ಚಂದ್ರನನ್ನು ಶಿವನ ಜಟೆಯಲ್ಲಿ ನೋಡಬಹುದು. ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.